ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲ್ಯಾಪ್ಟಾಪ್ ಅಲ್ಲಿ ನೋಡಿ ಅಂತ ಹೇಳ್ತಿದ್ರಲ್ಲ, ನೋಡಿದ ವಿಚಾರನೆ ಲೆಟರ್ ಪತ್ರದಲ್ಲಿ ಅದನ್ನ ನೋಡಲ್ಲ. ನಮ್ದು ಡ್ಯೂಟಿ ಏನಂತಂದ್ರೆ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಿ ಅವ್ರು ಏನ್ ಕೊಟ್ಟ ಮೆಟೀರಿಯಲ್ಸ್ನ ನಾವು ಅದನ್ನ ಎಲ್ಲಿ ಕೊಟ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ನೋಡಕ್ ಆಗಲ್ಲ, ನೋಡಕ್ ಬರೋದಿಲ್ಲ ಅದು. ಆಯ್ತಾ? ಇದಾದ ನಂತರ ನಿನ್ನೆ ಅವನು ಹೇಳಿಕೆಯಲ್ಲಿ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಚರ್ಚೆಯನ್ನು ಮಾಡೋ ಸಂದರ್ಭದಲ್ಲಿ ನಾನು ಪೆನ್ ಡ್ರೈವ್ ನ ಯಾರಿಗೂ ಕೂಡ ಕೊಟ್ಟಿಲ್ಲ, ನನ್ನ ಹತ್ರ ಪೆನ್ ಡ್ರೈವೇ ಇಲ್ಲ, ಇದು ಒಂದೇ ಒಂದು ಕಾಪಿ ದೇವರಾಜೇಗೌಡರು ಕೊಟ್ಟೆ ಅಂತ ಹೇಳಿದಂತ ವ್ಯಕ್ತಿ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡಿರ್ತಾನಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ, 4GB ಮೆಮೊರಿ ಕಾರ್ಡ್ ಇತ್ತು, ಅದನ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ದೆ. ನಾನಲ್ಲಿ ಆ ಮೆಮೊರಿ ಕಾರ್ಡ್ 4GB ಮೆಮೊರಿ ಕಾರ್ಡ್ ಮತ್ತೆ ಆ ಮೊಬೈಲ್ ನ SIT ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ, ತನಿಖೆಗೆ ಹಾಜರಾಗಿದ್ದೀನಿ. ಮತ್ತೆ ಅವ್ರು ಹೇಳಿದರಲ್ಲಿ ಸಂದರ್ಭ ಬಂದ್ರೆ ನಾನು ನಿಮಗೆ ಮತ್ತೆ ಕರೀತೀನವಲ್ಲಿ ನೀವು ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದನಲ್ಲಿ. ಇದಾದ ನಂತರ ಬಹಳ ಪ್ರಮುಖವಾದ ಅಂಶ ಏನಂತ ಅಂದ್ರೆ, ಯಾವ ವ್ಯಕ್ತಿ ಅಶ್ಲೀಲ ವಿಡಿಯೋ ಬಹಿರಂಗವಾಗಿ ಬಿಡುಗಡೆ ಮಾಡಿದೆ ಅಂತ ಆರೋಪ ಇದೆ, ಯಾವ ವ್ಯಕ್ತಿಯ ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆ ಅವರ ಮೇಲೆ FIR ಮಾಡಿದೆ, ಅಲ್ಲಿ ಆರೋಪಿ ಅಂತೇಳಿ FIR ಆಗಿದೆ, ಅಲ್ಲಿ ಅಂತ ವ್ಯಕ್ತಿ ತನ್ನ ತನಿಖಾಧಿಕಾರಿಗಳ ಮುಂದೆ ಬಂದು ಕುಳಿತರು ಕೂಡ ನೀವಲ್ಲಿ ಆತನ ಬಂಧಿಸಲ್ಲ, ನೀವಲ್ಲಿ ವಿಚಾರಣೆ ಮಾಡಲ್ಲ ನೀವಲ್ಲಿ. ಆದ್ರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಸೈಡ್ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ ನೀವಲ್ಲಿ. ನಾನು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ನನ್ನ ಕಾಂಗ್ರೆಸ್ ಮಿತ್ರರು, ಯಾಕಂದ್ರೆ ನಾನು ಕಾಂಗ್ರೆಸ್ ಕುಟುಂಬದಲ್ಲಿ ಇದು ಬಂದಂತವನು, ಬಹಳ ನೋವಾಗ್ಬಿಟ್ಟಿದೆ ಇಲ್ಲಿ. ಎಲ್ಲೋ ದೇವರಾಜೇಗೌಡ ತನಿಖೆ ಸಿಕ್ಕಂತ ಪುಸ್ತಕ ಖಂಡಿತ ಇಲ್ಲ, ತನಿಖೆ ನನ್ನ ಸಪೋರ್ಟ್ ಇದೆ, ಖುಷಿ ಆಗ್ತಿದೆ ನನ್ನಲ್ಲಿ. ನನ್ನ ಹೋರಾಟ ಏನಂದ್ರೆ ಒಂದು ಸೈಡ್ ತನಿಖೆಯನ್ನು ಮಾಡಬೇಡಿ, ಎರಡೂ ತನಿಖೆಯನ್ನು ಮಾಡಿ ಏಕಕಾಲದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಪೆನ್ ಡ್ರೈವ್ ಹಂಚಿಕೆ ಮಾಡಿರೋದಲ್ಲಿ ಇಲ್ಲಿ ಯಾವ ವ್ಯಕ್ತಿ ಬೇಲ್ ರಿಜೆಕ್ಟ್ ಆಗ್ತದೆ, ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗ್ತದೆ, ಆ ಸೆಕೆಂಡ್ ಅಲ್ಲಿ ನೀವು ಹೋಗಿ ಆ ವ್ಯಕ್ತಿಯನ್ನು ಬಂಧಿಸ್ತೀರ ನೀವಲ್ಲಿ, ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ನೀವಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದು ಯಾವ ಹಂತದಲ್ಲಿ ಅವರು ಬಂಧಿಸ್ತೀರಾ ಅಂತ ಅಂದ್ರೆ, ನಮ್ಮ ರಾಜ್ಯದ ಒಕ್ಕಲಿಗ ಸಮುದಾಯವು ರಾಷ್ಟ್ರಾದ್ಯಂತ ತಲೆ ಬಗ್ಗಿಸುವಂತ ಒಂದು ಕೆಲಸ ಆಯಿತು ಅಲ್ಲಿ ಅವತ್ತು. ಆ ದಿನ ಅಲ್ಲಿ ನಮ್ಗೇನ್ ಬೇಕಲ್ಲ, ಕಾನೂನು ತಮ್ಮ ಕಾನೂನು ಪ್ರಕ್ರಿಯೆ ಮಾಡಿದಿರಾ, ಬಂಧಿಸಿದ್ರೆ ನಿಮ್ಗೆ ಮುಕ್ತ ಸ್ವಾಗತ ಇದೆ ಅಲ್ಲಿ. ಆದರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನೇರವಾಗಿ ಅಶ್ಲೀಲ ವಿಡಿಯೋ ನನ್ನ ಬಳಿನೇ ಇದೆ ಅಂತ ಹೇಳಿ ಅವನೇ ಒಪ್ಕೊಂಡು ಅವನೇ ಪೆನ್ ಡ್ರೈವ್ ತಂದು ನಿಮ್ಮ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಅವನ್ನ ಬಂಧಿಸಲ್ಲ ನೀವಲ್ಲಿ. ವಿಶೇಷ ಏನು ಅಂತಂದ್ರೆ ಇವತ್ತು ಒಂದು ಬೇಲ್ ರಿಜೆಕ್ಟ್ ಆಗಿದೆ. ಇವತ್ತು ಒಂದು ಯಾವ ವ್ಯಕ್ತಿ ಆಂಟಿಸಿಪೇಟರಿ ಬೇಲ್ ಬೇಕು ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದ, ಆ ವ್ಯಕ್ತಿಯ ಬೇಲ್ ರಿಜೆಕ್ಟ್ ಆಗಿದೆ. ಅಲ್ಲಿ ಬಹಳ ಗಂಭೀರವಾದ ವಿಚಾರ ಏನು ಅಂತ ಅಂದ್ರೆ, ಈ ಪೆನ್ ಡ್ರೈವ್ ವಿಚಾರ ಯಾವ ಹೊರಕೊಂತೋ ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಪ್ರಾರಂಭ ಆಯಿತು. ಏನಾಗ್ತಾ ಇದೆ ಅಂತೇಳಿ ನನ್ನ ಜೊತೆ ಸಂಧಾನಕ್ಕೆ ಬಂದು ನಾನು ಮೊನ್ನೆ ಮಾತಿಂದ ಹೇಳಿದೆ. ನಾನಲ್ಲಿ ಯಾರೋ ಮಹಾತ್ಮರು ಹೇಳಿದ್ರು, ಅವನಿಗೆ ಖರ್ಚಿಗೆ ಕಾಸು ಇರ್ತಿಲ್ಲ ಪಾಪ, ನನ್ನ ತಕ್ಕ ಮೇಲ್ಬಿದ್ದು ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನನ್ನ 2 ಫೋನ್ಗಳು ಕೊಡ್ತೀನಿ. ಆ ಪುಣ್ಯಾತ್ಮ ಏನಾದ್ರು ನಾನಿಂದ ಅವನಿಗೆ ಔಟ್ ಗೋಯಿಂಗ್ ಕಾಲ್ ಹೋಗಿದೆಯೋ ಅಥವಾ ಆ ಪುಣ್ಯಾತ್ಮನೇ ನನಗೆ ಫೋನ್ ಮಾಡಿದಾನೋ, ನೀವೆಲ್ಲಿರೋ ನನಗೆ ಕಸ್ಕೊಂಡಿದಾನೋ, ಎಷ್ಟು ಸಾರಿ ಭೇಟಿ ಮಾಡಿದಾನೆ, ಏನೇನು ಮಾಡಿದಾನೆ ಅಂತೇಳಿ ಈ ರಾಜ್ಯದ ಜನತೆ ತಿಳಿಬೇಕಲ್ಲಿ. ನನ್ನನ್ನ ಬ್ಲಾಕ್ ಮೇಲ್ ದೇವರಾಜೇಗೌಡ ಅಂತೇಳಿ ಹೇಳ್ತಾರೆ. ಸನ್ಮಾನ್ಯ ಶಿವರಾಮೇಗೌಡರು ಯಾರು ಅಂತ ನಾನು ನೋಡಿಲ್ಲ, ಟಿವಿ ಮಾಧ್ಯಮ ನೋಡ್ತಿದ್ದೆ. ನನ್ನಲ್ಲಿ ನನ್ನ ಪರಿಚಯ ಮಾಡ್ಕೊಳ್ಳುತ್ತೆ, ಅವ್ರು ಫೋನ್ ಮಾಡಿ ನಾನು ಶಿವರಾಮೇಗೌಡ ಅಂತೇಳಿ ಬಿಜೆಪಿ ಸಂಸದರಾಗಿದ್ದೆ, ನಾನು ಎಲ್ಲ ನಾವು ಪರಿಚಯ ಮಾಡ್ಕೊಳ್ಳೋದು ಅವರೇ. ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಾಳಿ ನನಗೆ ನಿಂತಿಲ್ಲ ಅಲ್ಲಿ. ಅದಾದ ನಂತರ ಅವರು ಒಂದು ಪದ ಪ್ರಯೋಗ ಮಾಡ್ತಾರೆ. ನನ್ನ ಮೊದಲ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಕಟ್ಟಿ ಹಾಕ್ಬೇಕು,
ಕೇಂದ್ರ ಸರ್ಕಾರ ಯಾವ ತರ ಮಸಿ ಬೆಳಿಬೇಕು, ನಿನಗೆ ದೇವೇಗೌಡರ ಕುಟುಂಬದಿಂದ ದೇವೇಗೌಡರು ಹೇಳಲ್ಲ, ತಪ್ಪಾಗಿ ಭಾವಿಸಬೇಡಿ, ರೇವಣ್ಣ ಕುಟುಂಬದಿಂದ ನಿಮ್ಗೆ ಅನ್ಯಾಯ ಆಗಿದೆ, ಒಳ್ಳೆ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಂಡು ನೀನಲ್ಲಿ ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವ್ರನ್ನ ಕಟ್ಟಾಕ್ಬೇಕಂದ್ರೆ ಯಾವ ಪದ ಬಂದದೋ ಆಗ ಮನಸ್ಸಿನಲ್ಲಿ ನೋವಾಗ್ತದೆ. ನಾನು ಆ ಒಂದು ಅಕ್ಷಮ್ಯ ಅಪರಾಧ ಈಗ ಮಾಡಿ ಒಪ್ಪಂದ ಕೇಳಿ ಕಾಲ್ ರೆಕಾರ್ಡ್ ಮಾಡೋದು ಆ ದುಡ್ಡುಗಳು ನನಗೆ ಇತ್ತಿಲ್ಲ. ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತ ಎಲ್ಲಾ ರೆಕಾರ್ಡ್ಗಳು ಮಾಡಬೇಕಾದ ಪರಿಸ್ಥಿತಿ ಬಂತು. ಅದನ್ನ ರಾಜ್ಯದ ಜನತೆಯ ಕ್ಷಮೆನೇ ಕೇಳ್ತೀನಿ. ನಾನು ಲೆಕ್ಕ ವಕೀಲರಾಗಿ ಯಾವತ್ತು ಯಾರ ನಂಬರ್ನು ಕೂಡ ನಾವು ರೆಕಾರ್ಡ್ ಮಾಡಬಾರ್ದು. ನಮ್ಮ ವೃತ್ತಿಗೆ ಅದು ಅವಮಾನ, ಅದು ನಮ್ಮ ವೃತ್ತಿಯ ಧರ್ಮ. ಅದು ಆದ್ರೆ ಯಾವಾಗ ಒಂದು ದೇಶದ ಒಂದು ರಾಜಕೀಯ ಅವನತಿಗೆ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ಟರು ಇವರು, ಹಿಂದೆ ದೊಡ್ಡ ಜಾಲ ಇದೆ ಅಂತ ಹೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡಬೇಕಾದ ಒಂದು ಸನ್ನಿವೇಶ ಬಂತು. ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು ನಿಮ್ಗೆ 2 ಗಂಟೆ 35 ನಿಮಿಷಗಳ ಸಮಯ ಇದೆ ಅಂದಲ್ಲ, ಅದು ಬರೀ ಮೊಬೈಲ್ ಅಲ್ಲಿ ಮಾಡಕ್ಕಾಗಲ್ಲ, ಅದು ಬೇರೆ ಬೇರೆ ಎಲ್ಲ ಯಂತ್ರೋಪಕರಣ ಉಪಯೋಗಿಸಬೇಕಾದ್ರೆ ಅದ್ರ ವೃತ್ತಿಯಲ್ಲಿ ನಾನು ಮಾಡಿದೆ. ನನ್ನ ಹೋರಾಟ ಇಷ್ಟೇ ಅಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.